ನಮ್ಮೂರಲ್ಲಿ ನಮ್ಗೆ ಸೈಟ್ ಇಲ್ಲ, ಮನೆ ಇಲ್ಲ, ದಾರಿ ಬೇಕು, ಚರಂಡಿ ಆಗ್ಬೇಕು, ದೇವಸ್ಥಾನ ಆಗ್ಬೇಕು, ಸಮುದಾಯ ಭವನ ಆಗ್ಬೇಕು. ಯಾರು ಬಡವರು ಹರಿದ್ದಾರೆ ಅವರೆಲ್ಲರೂ ಕೂಡ ಯಾರಿಗೆ ಮನೆ ಇಲ್ಲ, ಯಾರಿಗೆ ಸೈಟ್ ಇಲ್ಲ, ಯಾರಿಗೆ ಜಾಗ ಇಲ್ಲ, ಒಂದು ಹೊಸ ನಗರವನ್ನೇ ಸೃಷ್ಟಿ ಮಾಡಿ ನಾವೀಗ ಸೈಟ್ ಹೆಚ್ಚುವಂತ ಕಾರ್ಯಕ್ರಮನ ಹಮ್ಮಿಕೊಂಡಿದ್ದೇವೆ. ಚನ್ನಪಟ್ಟಣಕ್ಕೆ ಕಾಂಗ್ರೆಸ್ ಬಂಪರ್ ಗ್ಯಾರಂಟಿಗಳನ್ನ ಕೊಡ್ತಾ ಇದ್ರೆ ಯೋಜನೆಗಳನ್ನಲ್ಲ ಮನೆಗಳನ್ನೇ ಕೊಡುವ ಮುಖಾಂತರ, ನೂರಾರು ಕೋಟಿ ಯೋಜನೆಗಳನ್ನ ಕೊಡುವ ಮುಖಾಂತರ ಮತಗಳಿಗೆ ಕನ್ನ ಹಾಕ್ತಾ ಇದ್ರೆ ಬಿಜೆಪಿ ಜೆಡಿಎಸ್ ಮೈತ್ರಿ ಟಿಕೆಟ್ ಅನ್ನೇ ಫೈನಲ್ ಮಾಡೋಕಾಗದೆ ಹಿಂದೆ ಬಿದ್ದಿದೆ. ಹಾಗಾದ್ರೆ ಈಗ ನಡೀತಾ ಇರೋದೇನು? ಅಸಲಿಗೆ ಡಿ.ಕೆ. ಶಿವಕುಮಾರ್ ಹಾಕಿರುವಂತ ಮಾಸ್ಟರ್ ಪ್ಲಾನ್ ಏನು? ಎಚ್.ಡಿ. ಕುಮಾರಸ್ವಾಮಿ ಎಲ್ಲಿ ಎಡವುತ್ತಾ ಇದ್ದಾರೆ? ಸಿ.ಪಿ. ಯೋಗೀಶ್ವರ್ ಕಾದು ಸೈಲೆಂಟ್ ಆಗಿದ್ರು ಕೂಡ ಎಚ್.ಡಿ. ಕುಮಾರಸ್ವಾಮಿ ಕಾಡಿಸ್ತಾ ಇರೋದು ಯಾಕೆ? ಕಾಡಿಸ್ತಾ ಇರೋ ಎಚ್.ಡಿ. ಕುಮಾರಸ್ವಾಮಿಯಿಂದ ಚನ್ನಪಟ್ಟಣ ಜೆಡಿಎಸ್ ಬಿಜೆಪಿ ಮೈತ್ರಿಯ ಕೈ ತಪ್ಪುವಂತ ಸಾಧ್ಯತೆ ಇದೆಯಾ? ಯಾಕೆ ಈ ವಿಚಾರ ಈಗ ಅತ್ಯಂತ ಹೆಚ್ಚು ಪ್ರಸ್ತುತ ಆಗ್ತಾ ಇದೆ ಅಂದ್ರೆ, ಚನ್ನಪಟ್ಟಣವನ್ನು ಗೆದ್ಕೊಳ್ಳೇಬೇಕು ಅಂತ ಡಿ.ಕೆ. ಶಿವಕುಮಾರ್ ಪ್ರತಿಷ್ಠೆಯಾಗಿ ತಗೊಂಡಿದ್ದಾರೆ ಅನ್ನೋದು ಎಲ್ರಿಗೂ ಗೊತ್ತು. ಇನ್ನು ಜಮೀರ್ ಅಹಮದ್ ಖಾನ್ ಬೇರೆ ಡಿ.ಕೆ. ಸುರೇಶ್ ಅವ್ರನ್ನ ಚನ್ನಪಟ್ಟಣದಲ್ಲಿ ಅಭ್ಯರ್ಥಿ ಆಗಿಸಿ ಅಂತ ಬೇರೆ ಬೇಡಿಕೆ ಇಟ್ಟಿದ್ದಾರೆ. ಚನ್ನಪಟ್ಟಣದಲ್ಲಿ ಅಲ್ಪಸಂಖ್ಯಾತ ಮತಗಳು ಬಹಳಷ್ಟಿವೆ, ಅವು ಎಚ್.ಡಿ. ಕುಮಾರಸ್ವಾಮಿಯನ್ನ ಬಿಟ್ಟು ಹೋಗಿಲ್ಲ. ಚನ್ನಪಟ್ಟಣದಲ್ಲಿ ಎಂತ ಮುಸಲ್ಮಾನರು, ಬೇರೆ ಬೇರೆ ವರ್ಗದವರು ಎಚ್.ಡಿ. ಕುಮಾರಸ್ವಾಮಿ ಅವ್ರನ್ನೇ ನಂಬ್ಕೊಂಡಿದ್ದಾರೆ, ಅವರಿಗೆ ಮತ ಹಾಕ್ತಾರೆ. ಆದ್ರೆ ಜಮೀರ್ ಹೇಳಿಕೆ ಕೊಟ್ಟ ಮೇಲೆ ಅಲ್ಪಸಂಖ್ಯಾತ ಮತಗಳು, ಜಮೀರ್ ಅವರು ಮುಸ್ಲಿಂ ನಾಯಕ, ಅಲ್ಪಸಂಖ್ಯಾತ ನಾಯಕನಾಗಿ ಬಹಳ ಬೆಳೀತಾ ಇರೋದ್ರಿಂದ ಕಾಂಗ್ರೆಸ್ ಕಡೆ ವಾಲುವ ಸಾಧ್ಯತೆಗಳು ಕೂಡ ಇದೆ. ಹೀಗಿರುವಾಗ ಡಿ.ಕೆ. ಸುರೇಶ್ ಅಭ್ಯರ್ಥಿ ಮಾಡೋಣ ಅಂತಾನೆ ಡಿ.ಕೆ. ಶಿವಕುಮಾರ್ ಈ ರೀತಿಯ ಯೋಜನೆಗಳನ್ನ ನಾನೇ ಅಭ್ಯರ್ಥಿ, ನನಗೆ ಮತ ಹಾಕಿ ಅಂತ ಹೇಳಿ ಪದೇ ಪದೇ ಹೇಳ್ತಾ ಈಗ ಕೊಟ್ಟಿರುವಂತ ಯೋಜನೆಗಳನ್ನ ನೋಡಿದ್ರೆ 200 ಕೋಟಿ ಯೋಜನೆಗಳನ್ನ ಚನ್ನಪಟ್ಟಣಕ್ಕೆ ಬಂಪರ್ ಆಗಿ ಘೋಷಣೆ ಮಾಡಿದ್ದಾರೆ. ಯಾಕೆಂದ್ರೆ ಇಲ್ಲಿ ಚುನಾವಣಾ ದಿನಾಂಕ ಘೋಷಣೆ ಆದ್ರೆ, ನೀತಿ ಸಂಹಿತೆ ಜಾರಿ ಆದ್ರೆ ಏನು ಕೊಡೋದಿಕ್ಕಾಗೋದಿಲ್ಲ, ಕೆಲವೇ ದಿನ ಇದೆ. ಆ ಕಾರಣಕ್ಕೆ ಡಿ.ಕೆ. ಶಿವಕುಮಾರ್ ಈಗಾಗಲೇ 500 ಕೋಟಿ ರು ಯೋಜನೆಯನ್ನು ಘೋಷಣೆ ಮಾಡಿದ್ರು. ಈಗ 200 ಕೋಟಿ ರುಗಳ ಯೋಜನೆಗೆ ಚಾಲನೆ ಕೊಟ್ಟಿದ್ದಾರೆ. 954 ವಸತಿ ರಹಿತರಿಗೆ ನಿವೇಶನಗಳನ್ನು ಹಂಚಿ ಆಗಿದೆ. ಅಂದ್ರೆ 5,000 ಮನೆಗಳನ್ನ ನಿರ್ಮಿಸಿ ಕೊಡೋದಾಗಿ ಕೂಡ ಡಿ.ಕೆ. ಶಿವಕುಮಾರ್ ಭರವಸೆಯನ್ನು ಕೊಟ್ಟಿದ್ದಾರೆ. ಇಷ್ಟು ವೇಗವಾಗಿ ಕಾಂಗ್ರೆಸ್ ಮುನ್ನುಗ್ತಾ ಇದೆ. ಆದ್ರೆ ಬಿಜೆಪಿ ಜೆಡಿಎಸ್ ಮಾತ್ರ ಇನ್ನೂ ಕೂಡ ಟಿಕೆಟ್ ಕೊಡೋಣವಾ ಬೇಡವಾ, ಸಿ.ಪಿ. ಯೋಗೀಶ್ವರ್ಗೆ ಟಿಕೆಟ್ ಕೊಡದೇ ಇದ್ರೆ ಮುಂದಿನ ಕತೆ ಏನು, ಇದನ್ನ ವಿಚಾರ ಮಾಡೋದ್ರಲ್ಲೇ ಇವರಿದ್ದಾರೆ. ಸಿ.ಪಿ. ಯೋಗೀಶ್ವರ್ಗೆ ಟಿಕೆಟ್ ತಪ್ಸೋಣ, ಹೇಗಾದ್ರೂ ಮಾಡಿ ಜೆಡಿಎಸ್ ಕಾರ್ಯಕರ್ತನಿಗೆ ಟಿಕೆಟ್ ಕೊಟ್ರೆ ಈ ಕ್ಷೇತ್ರ ನಮ್ಮ ಜೆಡಿಎಸ್ ಕೈಯಲ್ಲೇ ಉಳಿಯುತ್ತೆ. ಇಲ್ಲಿ ಎಚ್.ಡಿ. ಕುಮಾರಸ್ವಾಮಿ ಅವರಿಗೆ ಆ ಟೆನ್ಷನ್ ಒಂದು ಇರಲೇಬೇಕು, ಇದ್ದೇ ಇರುತ್ತೆ. ಯಾಕಂದ್ರೆ ಸಿ.ಪಿ. ಯೋಗೀಶ್ವರ್ಗೆ ಜೆಡಿಎಸ್ ಚಿಹ್ನೆ ಅಡಿಯಲ್ಲೇ ಟಿಕೆಟ್ ಕೊಟ್ವಿ ಅಂತ ಇಟ್ಕೊಳ್ಳಿ, ಇದನ್ನ ನಾನು ಹಿಂದೆ ಕೂಡ ಹೇಳಿದ್ದೆ, ಇಟ್ಕೊಳ್ಳಿ. ಅವರು ಜೆಡಿಎಸ್ ಚಿಹ್ನೆ ಅಡಿನೇ ಗೆದ್ದು ಬಂದ್ರು ಅಂತ ಇಟ್ಕೊಳ್ಳಿ. ಆದ್ರೂ ಗೆದ್ದು ಬಂದಿರೋದು ಸಿ.ಪಿ. ಯೋಗೀಶ್ವರ್ರೇ. ಸಿ.ಪಿ. ಯೋಗೀಶ್ವರ್ ಬಿಜೆಪಿ ಅವರು ಗೆದ್ದಿರೋದಷ್ಟೇ ಜೆಡಿಎಸ್ ಚಿಹ್ನೆ ಅಡಿಯಲ್ಲಿ. ಅವರು ಮುಂದಿನ ವಿಧಾನಸಭಾ ಚುನಾವಣೆಯಲ್ಲಿ ನಾನು ಬಿಜೆಪಿ ಚಿಹ್ನೆಯಿಂದನೇ ನಿಂತ್ಕೋತೀನಿ ಅಂತ ಹೇಳಿದ್ರೆ ಮೈತ್ರಿ ಧರ್ಮವನ್ನ ಪಾಲಿಸಬೇಕಾಗುತ್ತೆ, ಗೆದ್ದಿರೋ ಅಭ್ಯರ್ಥಿಗೆ ಟಿಕೆಟ್ ಕೊಡಬೇಕಾಗುತ್ತೆ. ಜೆಡಿಎಸ್ ಚಿಹ್ನೆಯಲ್ಲಿ ಬೇಡ, ಬಿಜೆಪಿ ಚಿಹ್ನೆಯಲ್ಲಿ ಕೊಡಿ. ಉಳಿದಿದ್ ಬೇಕಾದ್ರೆ ನೀವು ಮಾಗಡಿ, ಕನಕಪುರ, ಆಮೇಲೆ ಉಳಿದಂತ ವಿಧಾನಸಭಾ ರಾಮನಗರ, ಇದ್ರಲ್ಲಿ ಬೇಕಾದ್ರೆ ನೀವು ಜೆಡಿಎಸ್ ಚಿಹ್ನೆಯಲ್ಲೇ ನಿಂತ್ಕೊಳ್ಳಿ, ನಾವು ಬಿಜೆಪಿ ಬೆಂಬಲ ಕೊಡ್ತೀವಿ. ಚನ್ನಪಟ್ಟಣ ಒಂದಕ್ಕೆ ನಮ್ಮ ಸಿ.ಪಿ. ಯೋಗೀಶ್ವರ್ ಇದ್ದಾರೆ, 3 ಬಾರಿ ತೀರಾ ಹತ್ತಿರದಲ್ಲಿ ಸೋಲ್ತಾ ಇದ್ದಿದ್ದು ಕುಮಾರಸ್ವಾಮಿ ಅವ್ರ ಮುಂದೆ 10-20 ಸಾವಿರ ಮತಗಳ ಅಂತರದಲ್ಲಿ. ಅವರಿಗೆ ಹಾರ್ಡ್ ಕೋರ್ ಚನ್ನಪಟ್ಟಣದಲ್ಲಿ ಸಿ.ಪಿ. ಯೋಗೀಶ್ವರ್ ಮತಗಳಿದ್ದಾವೆ. ಅವರಿಗೆ ಇದೊಂದು ಕ್ಷೇತ್ರನ ಬಿಟ್ಕೊಡಿ ಅಂದ್ರೆ ಗೆದ್ದಿರೋ ಒಂದು ಕ್ಷೇತ್ರ ಕೂಡ ಬಿಜೆಪಿಯ ಪಾಲಾಗ್ಬಿಡುತ್ತೆ. ಈ ಒಂದು ಆತಂಕ ಎಚ್.ಡಿ. ಕುಮಾರಸ್ವಾಮಿ ಅವ್ರಿಗೆ ಇರೋದ್ರಿಂದಾನೇ ಜೆಡಿಎಸ್ ಅಭ್ಯರ್ಥಿ ನಿಲ್ಸೋಣ ಅಂತ ಹೇಳಿ ಅವರು ಕೊನೆಯ ಕ್ಷಣದಲ್ಲಿ ಕೂಡ ಇದೇ ತಯಾರಿಯಲ್ಲ ಇದ್ದಾರೆ. ಇನ್ನು ನಿಖಿಲ್ ಕುಮಾರಸ್ವಾಮಿ ನಿರಂತರವಾಗಿ ಚನ್ನಪಟ್ಟಣದ ಆದ್ಯಂತ ಜೆಡಿಎಸ್ ಕಾರ್ಯಕರ್ತರ ಸದಸ್ಯತ್ವ ಅಭಿಯಾನ, ಅವರನ್ನ ಸಂಘಟನೆ ಮಾಡ್ತಾ ಓಡಾಡ್ತಾ ಇದ್ದಾರೆ. ಇದು ನಾನು ಅಭ್ಯರ್ಥಿ ಆಗೋದೇ ಇಲ್ಲ, ನನಗೆ ಚನ್ನಪಟ್ಟಣ ಅಭ್ಯರ್ಥಿಯಾಗಿ ನಿಲ್ಲೋ ಮನಸ್ಸಿಲ್ಲ ಅಂತ ನಿಖಿಲ್ ಕುಮಾರಸ್ವಾಮಿ ಹೇಳಿದ ನಂತರ ಕೂಡ ಮತ್ತೆ ಮತ್ತೆ ಇದ್ರ ಬಗ್ಗೆ ಚರ್ಚೆಗಳಾಯ್ತು. ನಾವು ಕೂಡ ಒಂದಷ್ಟು ಸುದ್ದಿ ಮಾಡಿದ್ವಿ, ಇಲ್ಲ ನಿಖಿಲ್ಗೆ ಮನಸ್ಸಿದೆ, ಆದ್ರೂ ಕೂಡ ಕೊನೆ ಕ್ಷಣದವ್ರು ಕಾಯ್ತಾ ಇದ್ದಾರೆ ಅಂತ. ಆದ್ರೆ ಈಗ ಅನಿಸ್ತಾ ಇರೋದು ಇಲ್ಲ, ನಿಖಿಲ್ ಇಲ್ಲಿ ಸಂಘಟನೆ ಮಾಡಿ
ರಾಜ್ಯಾದ್ಯಂತ ಸಂಘಟನೆ, ಸಿ.ವಿ. ರಾಮನ್ ನಗರ ಕೂಡ ಸಂಘಟನೆ ಮಾಡಕ್ಕೆ ಓಡಾಡಿದ್ರು ಸದಸ್ಯತ್ವಕ್ಕೆ ನಿನ್ನೆ. ಸೊ ಹಾಗಾಗಿ ನಿಖಿಲ್ಗೆ ಇಲ್ಲಿ ನಿಲ್ಲುವಂತ ಮನಸ್ಸಿಲ್ಲದೆ ಇದ್ರು ಕೂಡ ರಾಜ್ಯಾದ್ಯಂತ JDS ನ ಕಟ್ಟುವಂತ, ರಾಜ್ಯದ ಮುಂದಿನ JDS ನಾಯಕರಾಗುವಂತ ಲೆಕ್ಕಾಚಾರದಲ್ಲಿ ಅವ್ರು ಕೆಲಸ ಮಾಡ್ತಾ ಇದ್ದಾರೆ, ಸಂಘಟನೆ ಮಾಡ್ತಾ. ಇಲ್ಲಿಗೆ ಅಭ್ಯರ್ಥಿನಿಗೆ ಜಯಮುತ್ತು ಅಂತ ಹೇಳಿದ್ವಿ, ಜಯಮುತ್ತು ಅಭ್ಯರ್ಥಿ ಆಗ್ತಾರೆ ಅಂತ ಹೇಳಿ ಅವರನ್ನ ಕಣಕ್ಕಿಳಿಸೋಣ ಅನ್ನುವಂತ ಆಲೋಚನೆ ಕುಮಾರಸ್ವಾಮಿ ಅವ್ರಿಗಿದ್ರು ಇರಬಹುದು. ಏನೇ ಆಗ್ಲಿ, ನನ್ನ ಕ್ಷೇತ್ರದಲ್ಲಿ ನನಗೆ ಪ್ರತಿಸ್ಪರ್ಧಿಯಾಗಿ ಯಾರು ಬೆಳಿಬಾರ್ದು ಅನ್ನೋದು ಕುಮಾರಸ್ವಾಮಿ ಅವ್ರ ತಲೆಯಲ್ಲಿ ಇದ್ದೇ ಇರುತ್ತೆ. CP ಯೋಗೀಶ್ವರ್ ಅವ್ರಿಗೆ JDS ಚಿಹ್ನೆಯಡಿ ಟಿಕೆಟ್ ಕೊಟ್ಟು ಗೆಲ್ಸಿದ್ರು ಕೊನೆಗೆ ಅವರು ನನ್ನ ಪ್ರತಿಸ್ಪರ್ಧಿ ಆಗೇ ಆಗ್ತಾರೆ ಅಂತ ಅವ್ರಿಗೆ ಗೊತ್ತು. ಈಗ ಮುಂದಿನ ಚುನಾವಣೆಗಳಲ್ಲಿ BJP JDS ಮೈತ್ರಿ ಹೀಗೆ ಇರುತ್ತೋ ಏನೋ ಯಾರಿಗ್ ಗೊತ್ತು. ಒಂದು ವೇಳೆ ಮೈತ್ರಿ ಮುರಿದ್ರೆ ಆಗ ಶಾಸಕರಾಗಿ CP ಯೋಗೀಶ್ವರ್ ಇದ್ರೂ ಕೂಡ ಮುಂದಿನ ಚುನಾವಣೆ ವೇಳೆಗೆ ಇದು CP ಯೋಗೀಶ್ವರ್ ಅವರ ಕಡೆಗೆ ದೊಡ್ಡ ಮಟ್ಟಿಗೆ ಮತದಾರರು ವಾಲ್ತಾರೆ. ಈಗಾಗಲೇ ಮಾಜಿ ಮುಖ್ಯಮಂತ್ರಿ ಆಗಿದ್ರು ಕೂಡ CP ಯೋಗೀಶ್ವರ್ ಟಕ್ಕರ್ ಕೊಟ್ಟೇನೆ ಸೋಲ್ತಾ ಇದ್ದಾರೆ. ಕುಮಾರಸ್ವಾಮಿ ಅವರ ಹತ್ತಿರ ಮತಗಳನ್ನು ತಗೋತಾ ಇದ್ದಾರೆ. ಹಾಗಾಗಿ ಈ ನಡುವೆ ನಾನು ಇನ್ನೊಬ್ಬನ ಬೆಳೆಯೋಕ್ ಬಿಟ್ಕೊಂಡ್ರೆ ನನ್ನ ಕ್ಷೇತ್ರ ನಾನೇ ಕಳ್ಕೊಂಡಂಗ್ ಆಗ್ಬಿಡುತ್ತೆ ಅನ್ನುವಂತ ಆ ಭಯ ಅಂತೂ ಇದ್ದೇ ಇರುತ್ತೆ. ಹಾಗಾಗಿ ಎಷ್ಟೆಲ್ಲ ಸರ್ಕಸ್ ಗಳನ್ನ ಕುಮಾರಸ್ವಾಮಿ ಮಾಡ್ತಾ ಇದ್ದಾರೆ ಅಂದ್ರೆ, ಸ್ವಂತ ತಮ್ಮ ಬಾಯಿಂದ ಚನ್ನಪಟ್ಟಣ ಟಿಕೆಟ್ ಯಾರಿಗೆ ಅಂದ್ರೆ ನಿಖಿಲ್ CP ಯೋಗೀಶ್ವರ್ ಅವ್ರಿಗೆ ಅಂತ ಹೇಳೋದಕ್ಕೆ ಅವರ ಬಾಯಿಂದ ಬರ್ತಾ ಇಲ್ಲ ಅಂತ ಹೇಳಿ ಕಾಣಿಸ್ತಾ ಇರೋದು. ಇಲ್ಲಿ DK ಶಿವಕುಮಾರ್ ಅವರ ಪ್ಲಾನ್ ಅಂತೂ ಪಕ್ಕಾ ಆಗಿದೆ. ಅವ್ರು ಯಾವ ರೀತಿನೂ ತಲೆ ಕೆಡಿಸ್ಕೋತಾ ಇಲ್ಲ. ಈಗಾಗಲೇ ಎಲ್ಲದನ್ನೂ ನಾನು ಮಾಡಿದೀನಿ, ಚನ್ನಪಟ್ಟಣಕ್ಕೆ ನಾನೇ ಅಭ್ಯರ್ಥಿ ಅಂತ ಹೇಳಿದೀನಿ, ಯಾರನ್ನ ಬೇಕಾದ್ರೂ ನಿಲ್ಲಿಸ್ತೀನಿ, ಗೆದ್ಕೊಂಬರೋಣ ಅಷ್ಟೇ ಅನ್ನೋ ರೀತಿಯಲ್ಲಿ DK ಶಿವಕುಮಾರ್ ತಯಾರಿ ಇದೆ. ಹಾಗಾಗಿ ಅವ್ರಿಗೆ ಈ ಕ್ಷೇತ್ರಕ್ಕೆ ಯಾರನ್ನ ಅಭ್ಯರ್ಥಿ ಮಾಡ್ತಾರೆ ಅನ್ನುವಂಥದ್ದು JDS BJP ಮೈತ್ರಿ ಅಭ್ಯರ್ಥಿ ಯಾರಾಗ್ತಾರೆ ಅನ್ನೋದ್ರ ಮೇಲೆ ನಿರ್ಧಾರ ಆಗುತ್ತೆ. ಒಂದು ವೇಳೆ JDS ಇಂದ ಯಾರಾದ್ರೂ ಸಾಮಾನ್ಯ ಕಾರ್ಯಕರ್ತ ಅಥವಾ ಜಯಮುತ್ತು ತರದವ್ರ ಅಭ್ಯರ್ಥಿ ಆದ್ರೆ DK ಶಿವಕುಮಾರ್ ಅವತ್ತೇ ಸೆಲೆಬ್ರೇಷನ್ ಶುರು ಮಾಡ್ಕೊಬಿಡ್ತಾರೆ, ಹಬ್ಬ ನಾವು ಗೆದ್ದಾಯ್ತು ಅಂತ ಹೇಳ್ಬಿಟ್ಟು. ಹಾಗಾಗಿ ಇದು ತಲೆಯಲ್ಲಿ HD ಕುಮಾರಸ್ವಾಮಿ ಅವರಿಗೆ ಇದ್ದೇ ಇರುತ್ತೆ. ಅದಕ್ಕೆ ಏನ್ ಮಾಡ್ತಾರೆ, ಯಾರನ್ನ ಅಭ್ಯರ್ಥಿ ಮಾಡ್ತಾರೆ ಅನ್ನೋದು ಎಲ್ಲರೂ ತಲೆಯಲ್ಲಿ ಕೊರಿತಾ ಇರುವಂತ ವಿಚಾರ. ಇನ್ನು ಉಪಚುನಾವಣೆ ಹಿನ್ನೆಲೆಯಲ್ಲಿ 200 ಕೋಟಿ ವೆಚ್ಚದ ಅಭಿವೃದ್ಧಿ ಯೋಜನೆಗೆ ಚಾಲನೆ ಕೊಟ್ಟಾಗಿದೆ DK ಶಿವಕುಮಾರ್. ಪ್ರತಿ ವಾರ್ಡ್ ಅಲ್ಲಿ 1 ಕೋಟಿ ವೆಚ್ಚದ ಯೋಜನೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಆದ್ರೆ ಅದ್ರ ಜೊತೆಗೇನೆ ಈಗಾಗಲೇ ನೋಡಿ, ಅಲ್ಲಿ ಬೇರೆ ಬೇರೆ ಗ್ರಾಮಗಳಲ್ಲಿ ವಸತಿ ರೈತರಿಗೆ ಕುಡ್ಲೂರು ಗ್ರಾಮದಲ್ಲಿ 150, ಪಟ್ಟು ಗ್ರಾಮದಲ್ಲಿ 200, ವೈಟಿಹಳ್ಳಿ ವಸತಿ ರೈತರಿಗೆ 76, ಹೀಗೆ 954 ನಿವೇಶನಗಳ ಹಂಚಿಕೆ ಆಗಿದೆ. ಅಂದ್ರೆ ಒಂದಷ್ಟು ಲಕ್ಷ ಮತಗಳ ಮೇಲೆ ಕಣ್ಣಿಟ್ಟ ಆಗಿದೆ. ಇನ್ನು ಯುವಜನ ಸೇವಾ ಮತ್ತು ಕ್ರೀಡಾ ಇಲಾಖೆಯಿಂದ ನಗರದ ತಟ್ಟೆಕೆರೆ ಕುಡಿಯುವ ನೀರಿನ ಕಟ್ಟೆ ಬಳಿ ಸುಮಾರು 6 ಕೋಟಿ ರು ವೆಚ್ಚದ ಕ್ರೀಡಾಂಗಣ ಅಭಿವೃದ್ಧಿ, ಲೋಕೋಪಯೋಗಿ ಇಲಾಖೆಯಿಂದ ಪೆಟ್ಟಾ ಶಾಲೆ ಬಳಿ 5 ಕೋಟಿ ವೆಚ್ಚದಲ್ಲಿ ಆಟದ ಮೈದಾನ, ಮದಿನಾ ಚೌಕಲ್ಲಿ ಅಲ್ಪಸಂಖ್ಯಾತರ 14 ವಾರ್ಡ್ಗಳಲ್ಲಿ ರಸ್ತೆ ಅಭಿವೃದ್ಧಿಗೆ 16 ಕೋಟಿ. ಇನ್ನು ಮಂಗಳವಾರಪೇಟೆಯಲ್ಲಿ SFC ವಿಶೇಷ ಅನುದಾನದಲ್ಲಿ ವಾರ್ಡ್ಗೆ ತಲಾ 1 ಕೋಟಿ ಅಂತ 31 ವಾರ್ಡ್ಗಳಲ್ಲಿ 31 ಕೋಟಿ ವೆಚ್ಚದಲ್ಲಿ ಕಾಮಗಾರಿ, ಚರಂಡಿ ಅಭಿವೃದ್ಧಿ ಕಾಮಗಾರಿ. ಹೀಗೆ DK ಶಿವಕುಮಾರ್ ಇಡೀ ಚನ್ನಪಟ್ಟಣ ಕಬ್ಜಾ ಮಾಡ್ಕೊಳಕ್ ಎಲ್ಲಾ ತರ ತಯಾರಿ ಮಾಡ್ಕೊಂಡಿದ್ದಾರೆ. ಇನ್ನೇನಿದ್ರು ಆ ಕಡೆನೋ ಈ ಕಡೆನೋ ಆ ಕಡೆನೋ ಈ ಕಡೆನೋ ಅಂತ ಒದ್ದಾಡ್ತಾ ಇರುವಂತ HD ಕುಮಾರಸ್ವಾಮಿ ಒಂದು ದಿಟ್ಟ ನಿರ್ಧಾರ ತಗೊಂಡ್ರೆ ಪೈಪೋಟಿ ಇರುತ್ತೆ. ಇಲ್ಲ ಅಂದ್ರೆ ತ್ರಿಕೋನ ಸ್ಪರ್ಧೆಯಲ್ಲಿ CP ಯೋಗೀಶ್ವರ್ ವರ್ಸಸ್ BJP JDS ವರ್ಸಸ್ ಕಾಂಗ್ರೆಸ್ ಸ್ಪರ್ಧೆ ಆದ್ರೂ ಕೂಡ ಅಚ್ಚರಿ ಇಲ್ಲ.